ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ತ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ನೋಡಿ ಸುಮ್ಕುಂದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದೆ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲಾ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಯೋಗಿ ಆದಿತ್ಯನಾಥ್ ಅಂದ್ರ ಹಂಸ ಕ್ಷೀರ ನ್ಯಾಯ ಅನ್ನೋ ಥರ ನೋಡ್ರಿ. ತಪ್ಪನ್ನ ಹಿಂದೂನೇ ಮಾಡ್ಲಿ ಮುಸ್ಲಿಮೇ ಮಾಡ್ಲಿ ಅದು ತಪ್ಪೇ. ಅವರು ಬಿಜೆಪಿ ಪಕ್ಷದವರೇ ಆಗ್ಲಿ ಅಥವಾ ಬ್ಯಾರೆ ಪಕ್ಷದವರೇ ಆಗ್ಲಿ, ಯಾರ ತಪ್ಪ ಯಾರ ಸರಿ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟತೆ ಅದ ಅವರಿಗೆ. ಈ ಉತ್ತರ ಪ್ರದೇಶದಾದ್ಯಂತ ಅಕ್ರಮ ಕಟ್ಟಡಗಳಿದ್ವಲ್ಲ, ಅದನ್ನೆಲ್ಲ ನೆಲಸಮ ಮಾಡುವಂತ ಕೆಲಸ ಸರ್ಕಾರದಿಂದ ನಡೀಲಿಕ್ಕತ್ತದ. ಹಂಗೆ ಬಲ್ಲಿಯ ಅನ್ನೋ ಕಡೆ ಬಿಜೆಪಿ ಕಚೇರಿಯನ್ನೇ ಯೋಗಿ ಸರ್ಕಾರ ನೆಲಸಮ ಮಾಡ್ಬಿಟ್ಟದ. ಬಿಜೆಪಿ ಆ ಜಾಗನ ಅತಿಕ್ರಮಣ ಮಾಡ್ಕೊಂಡೈತಿ ಅನ್ನೋ ಆರೋಪ ಕೇಳ ಬಂದಿತ್ತು. ಸರ್ವೆ ರಿಪೋರ್ಟ್ ಎಲ್ಲ ತೆಗೆದಾಗ ಅದು ಖರೆ ಅಂತ ಸಾಬೀತ್ನೂ ಆಯ್ತು. ಒಂದೇ ವಾರದಾಗ ನೋಡ್ರಿ, ಜಿಲ್ಲಾಡಳಿತ ಮತ್ತು ಪಾಲಿಕೆ ಆಡಳಿತ ಬಿಜೆಪಿ ಕಚೇರಿಯನ್ನ ತೆರವು ಮಾಡ್ಲಿಕ್ಕೆ ಹೋಯ್ತು. ಆದ್ರ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸುರೇಂದ್ರ ಸಿಂಗ್ ಅನ್ನೋರು ವಿರೋಧ ಮಾಡ್ಲಿಕ್ಕತ್ರು. ನಿಮಗ ಕೆಲಸದಿಂದ ತೆಗಿಸ್ತೀನಿ, ಯೋಗಿ ಆದಿತ್ಯನಾಥ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ಮಾತಾಡಿದ್ರು. ಈ ವಿಚಾರ ಯೋಗಿ ಅವರಿಗೆ ಗೊತ್ತಾಯ್ತು ನೋಡ್ರಿ. ಏನ್ ಅನ್ಬೇಕವ್ರು? ಯಾರಿಗೂ ಅಂಜುದ್ ಬೇಡ, ಮಾತುಕತೆನೂ ಏನ್ ಬೇಕಾಗಿಲ್ಲ, ಸೀದಾ ಬುಲ್ಡೋಸರ್ ತಗೊಂಡು ಎಂಟ್ರಿ ಕೊಟ್ಟು ಬಿಡ್ರಿ ಅಂತಂದ್ರು. ಇಷ್ಟ ಹೇಳದ್ಮೇಲೆ ಅಧಿಕಾರಿಗಳು ಸುಮ್ನಿರ್ತಾರೇನ್? ಹಂಗ ಮಾಡಿದ್ರ ನೋಡ್ರಿ, ಅಕ್ರಮ ಜಾಗದಾಗಿದ್ದಂಥ ಬಿಜೆಪಿ ಆಫೀಸನ್ನೇ ನೆಲಸಮ ಮಾಡ್ಬಿಟ್ರು. ಜಾಗ ಒತ್ತುವರಿ ಮಾಡ್ಕೊಂಡು ನಿರ್ಮಿಸಲಾಗ್ಯದ ಅನ್ನೋ ಕಾರಣಕ್ಕ ಯೋಗಿ ಸರ್ಕಾರ ಅದ್ರ ಮ್ಯಾಲ ಬುಲ್ಡೋಜರ್ ಕ್ರಮ ತಗೊಂಡದ ನೋಡ್ರಿ. ಅದಕ್ಕೆ ಹೇಳುದು, ರಾಜಕೀಯದಾಗರ ಇರ್ಲಿ ಎಲ್ಲರೇ ಇರ್ಲಿ, ಪಕ್ಷಪಾತ ಭೇದ ಭಾವ ಅನ್ನೋದಿದ್ರ ದಕ್ಷತೆ ಪ್ರಾಮಾಣಿಕತೆ ಇರುವುದಿಲ್ಲ. ಇಂಥವ್ರು ಹೆಚ್ಚಾಗ್ಬೇಕು ರಾಜಕೀಯದಾಗ. ಇನ್ನಿಷ್ಟು ದಿನ ಪ್ರಿಯಾಂಕ ಖರ್ಗೆಯನ್ನ ನಾಡಿನ ಮಂದಿ ಟ್ರೋಲ್ ಮಾಡ್ಲಿಕ್ಕತ್ತಿದ್ರು. ಅಪ್ಪನ ಹೆಸರಿನಾಗ ಬಂದದ ಅಯೋಗ್ಯ ಮಂತ್ರಿ ಅಂತ ಓಪನ್ ಆಗಿ ಹೇಳಿಕತ್ತಿದ್ರು. ಅಯೋಗ್ಯ ಅಂತ ಅಂದಿದ್ದಕ್ಕ ಜಾತಿನಿಂದನೇ ಕೇಸ್ ಹಾಕಿ ಮಂದಿ ಉಗ್ದಿದ್ದಲ್ದೆ ಕೋರ್ಟ್ಲಿಂದ ಸಹಿತ ಉಗಿಸ್ಕೊಂಡಿದ್ರು. ಈಗ ಅವ್ರದೇ ಪಕ್ಷದ ನಾಯಕರು ಸದನದಾಗ ಮಾನ ಹರಾಜ್ ಹಾಕ್ಲಿಕ್ಕತ್ತಾರ. ಪುಂಗುದು ಅಂದ್ರೆ ಎನರ್ಜಿ, ಅಭಿವೃದ್ಧಿ ಅಂದ್ರ ಅಲರ್ಜಿ ಅನ್ನೋ ತರ ಆಡ್ಲಿಕ್ಕತ್ತಾರ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅನೇಕ ಮಹತ್ವದ ನಿರ್ಧಾರವನ್ನು ತಗೊಂಡ್ರು. ಮನೆ ಪ್ರಿಯಾಂಕ ಅವರೇ ಆದ್ರೆ ಸಚಿವಾಲಯ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತಿನವರೆಗೂ ಸಚಿವಾಲಯ ಸ್ಥಾಪನೆ ಆಗಿಲ್ಲ. ಸಚಿವಾಲಯ ಸ್ಥಾಪನೆ ಆಗ್ಬೇಕಾಗಿತ್ತು, ಇವತ್ತು ಕೂಡ ಆಗಿಲ್ಲ. ಆದ್ರೆ ಇವತ್ತು ಬೀದರ್ಲಿಂದ ನಮಗೆ ಬೆಂಗಳೂರಿಗೆ ಹೋಗೋದಕ್ಕೆ ಒಂದು 4 ಲೈನ್ ಹೈವೇ ಇಲ್ಲ. ಅದನ್ನ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಆದ್ರೆ ಮನೆ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ಕಾರಿಡಾರ್ ರೋಡ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆ ಕಾರಿಡಾರ್ ರೋಡ್ ಯಾರು ಮಾಡೋರು, ಯಾರು ದುಡ್ಡು ಹಾಕೋರು, ಯಾರು ಜವಾಬ್ದಾರಿ PWD ಮಾಡೋರು, KRDC ಮಾಡೋರು, ಅಥವಾ ಬೇರೆ ವಿಶೇಷ ಅನುದಾನ ಕೊಟ್ಟು ಮಾಡೋರು, ನ್ಯಾಷನಲ್ ಹೈವೇ ಮಾಡೋರು ಗೊತ್ತಿಲ್ಲ. ಇವತ್ತು ನಾನು ಮತ್ತೆ ಬೇಡ್ತೀನಿ, ಬೀದರ್ಲಿಂದ ಕಲಬುರಗಿ, ಕಲಬುರಗಿಯಿಂದ ಯಾದಗಿರಿ, ಯಾದಗಿರಿಯಿಂದ ರಾಯಚೂರು, ರಾಯಚೂರಿಂದ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗಬೇಕಾಗಿದೆ. ನಮಗೆ 4 ಲೈನ್ ಹೆದ್ದಾರಿಯನ್ನ ಮಾಡಿ ಕೊಡಬೇಕಾಗ್ತದೆ ಅಂತ ಕೆಲಸವನ್ನ ಮಾಡದೆ ಹೋಗಿದ್ರೆ. ಯಾಕಂದ್ರೆ ಒಂದು ಗಾದೆ ಮಾತಿದೆ ಮಾನ್ಯ ಅಧ್ಯಕ್ಷ, ಗವರ್ಮೆಂಟ್ ವಿಲ್ ಬಿಲ್ಡ್ ದ ರೋಡ್ಸ್ ವಿಲ್ ಬಿಲ್ಡ್ ದ ನೇಷನ್ ಅಂತ. ಇವತ್ತು ಸರ್ಕಾರಗಳು ರಸ್ತೆ ಮಾಡಬೇಕಾಗ್ತದೆ, ರಸ್ತೆಗಳು ರಾಷ್ಟ್ರವನ್ನು ಕಟ್ಟುವಂತ ಕೆಲಸ ಮಾಡ್ತವೆ. ಆ ರಸ್ತೆ ಸಂಪರ್ಕ ಇಲ್ಲದೆ ಹೋಗಿದ್ರೆ ಯಾವುದೋ ಅಭಿವೃದ್ಧಿ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ. ಇವತ್ತು ಹಳ್ಳಿಯಲ್ಲಿ ಕೂಡ ನಮ್ಮ ರೈತರು ನಮ್ಮ ಹೊಲಕ್ಕೆಲ್ಲ ದಾರಿ ಬಿಡ್ತಾ ಇದ್ದಾರೆ. ಯಾಕಂದ್ರೆ ಒಕ್ಕಲ್ತನ ಮಾಡುವ ಪದ್ಧತಿಯಲ್ಲಿ ಬದಲಾವಣೆ ಆಗಿದೆ. ಮೊದಲು ಎತ್ತಿನ ಬಂಡಿ ಕಟ್ಕೊಂಡು ಹೋಗ್ತಾ ಇದ್ವಿ, ನಡ್ಕೊಂಡು ಹೋಗ್ತಾ ಇದ್ವಿ, ದನಗಳ ಎತ್ತುಗಳನ್ನು ತಗೊಂಡು ಹೋಗ್ತಾ ಇದ್ವಿ. ಈಗ ಇವತ್ತು ಲೇಬರ್ ಗಳನ್ನ ಕೂಡ ಅವ್ರ ಮನೆಯಿಂದ ಟೆಂಪೋಗಳು ತಗೊಂಡು ಹೊಲಕ್ಕೆ ಹೋಗಬೇಕಾಗಿದೆ. ಇವತ್ತು ಟ್ರಾಕ್ಟರ್ಲಿಂದ ಉಳುಮೆ ಮಾಡಬೇಕಾಗಿದೆ, ಹಾರ್ವೆಸ್ಟಿಂಗ್ ಮಷೀನ್ ಇಂದ ಮಾಡಬೇಕಾಗಿದೆ. ಇವತ್ತು ಟ್ರಾನ್ಸ್ಪೋರ್ಟೇಷನ್ ರಸ್ತೆಯಿಂದ ಮಾಡಬೇಕಾಗಿದೆ. ಅದೇ ಕಾರಣಕ್ಕಾಗಿ ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ನಮ್ಮ ಹೊಲ ನಮ್ಮ ರಸ್ತೆಗೆ ಬಹಳ ಬೇಡಿಕೆ ಇದೆ. ಅದಕ್ಕೆ ನಾನು ಮಾನ್ಯ ಅಧ್ಯಕ್ಷರೇ ದುರ್ದೈವ ಹೇಳ್ಬಿಡ್ತೀನಿ, ನನ್ನ ಶಾಸಕರ ಅನುದಾನದಲ್ಲಿ ಕನ್ವರ್ಜೆನ್ಸ್ ಫಂಡ್ ಅನ್ನು ನಾನು ಕೊಟ್ಟು ನಾನು NRGS ಅಲ್ಲಿ ಮತ್ತು ಶಾಸಕರ ಅನುದಾನದಲ್ಲಿ ನಾನು ರಸ್ತೆ ಮಾಡ್ಕೋತೀನಿ ಅಂದ್ರೆ ಸರ್ಕಾರದವರು ಅನುಮತಿ ಕೊಡಲಿಲ್ಲ. NRGS ಅದಕ್ಕೆ ಮಿತಿ ಇಲ್ಲ, ಬಹಳ ದೊಡ್ಡ ಪ್ರಮಾಣದ ದುಡ್ಡು ಖರ್ಚು ಮಾಡಿ. ಈ ವಿಷಯ ಬಹಳ ಸೀರಿಯಸ್ ಆದ ಅಧ್ಯಕ್ಷರೇ BR ಪಾಟೀಲ್ ಹೇಳ್ತಾ ವಿಷಯ ಅಲ್ಲ, ಬಹಳ ಸೀರಿಯಸ್ ಆದ. ನಾನು ನೋಡ್ತೇನೆ, ಡಾಕ್ಟರ್ ಇದ್ದಾರೆ, ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ, ನಾನು ನೋಡ್ತೇನೆ. ಅದು ಸಬ್ಜೆಕ್ಟ್ ಬೇರೆ, ಪಾಲಿಸಿ ಮ್ಯಾಟರ್. ನೀವು ಉತ್ತರ ಕರ್ನಾಟಕ ಚರ್ಚೆ ಇಟ್ಕೊಂಡು ನಿಮ್ಮ ಪಾಲಿಸಿ ವಿಚಾರ ಇಲ್ಲಿ ಚರ್ಚೆ ಮಾಡಲಾಗ್ತದೆ. ಸರ್ ಮಾನ್ಯ ಅಧ್ಯಕ್ಷರೇ, ಅವರು ಖುಷಿ ಪಟ್ಟು ಹೇಳ್ತಾ ಇದ್ದಾರೆ. ನನ್ನ ಟೆನ್ಷನ್ ಅರ್ಥ ಮಾಡಿಕೊಳ್ಳ. ನೀವು ಖುಷಿಯಲ್ಲಿದ್ದೀರಿ, ನಾನು ಇಲ್ಲಿ ಏನಿದ್ದೇನೆ, ನನಗೆ ಮುಗಿಸ್ಬೇಕಲ್ಲ, ನನಗೆ ಎಜೆಂಡ ಮುಗಿಸ್ಬೇಕು. ಸಂಜೆ ಖುಷಿ ಪಟ್ಟು ಪಾಲಿಸಿ ಮ್ಯಾಟರ್ ಮತ್ತೆ ಮಾತಾಡಿ ಮಿನಿಸ್ಟರ್ಗೆ ಅದು ಕಾನೂನು ಚೇಂಜ್ ಮಾಡ್ಬೇಕು. ಅದಕ್ಕೆ ಈಗ ಸಮಸ್ಯೆ ಬಗ್ಗೆ ಚರ್ಚೆ ಮಾಡುವ, ಬೇರೆ ಏನಾದ್ರು. ಸೊ ದಯವಿಟ್ಟು ತಾವು ಚೆನ್ನಾಗಿ ಮಾತಾಡಿದ್ರಿ ಅರ್ಧ ಗಂಟೆ. ನಾವೇನು ಇಲ್ಲಿ ಸಮಸ್ಯೆ ಬಿಟ್ಟು ಮತ್ತೇನ್ ಮಾಡ್ತಾ ಇದ್ದೀವಿ? ಆಯ್ತು ಮುಗಿಸೊಮ್ಮೆ ಇದರಲ್ಲಿ. ಇಲ್ಲ ಈ ತರ ಆದ್ರೆ ನಮಗೆ ಬಾರಿ ಕಷ್ಟ. ಆಯ್ತು ಈಗ ಮಾತಾಡಿದ್ರಲ್ಲ, ಸರಿ. ಸೊ ಈಗ ಕಲ್ಯಾಣ ಕರ್ನಾಟಕನ ಹಾಳು ಮಾಡಿದ ಕೀರ್ತಿ ಅಪ್ಪ ಮಗನಿಗೆ ಸಲ್ಲುತ್ತದ?
ಮತ್ತಿನ್ನೇನ್ ಹೇಳ್ರಿ, ಅವ್ರ ಕುಟುಂಬನೇ ಅಲ್ಲೇನ್ರಿ ಅಲ್ಲಿ ಆಳ್ವಿಕೆ ಮಾಡ್ಲಿಕ್ಕತ್ತಿರೋದು. ಮಂಗಳಮುಖಿಯೊಬ್ರು ಬಳ್ಳಾರಿ ವಿಶ್ವವಿದ್ಯಾಲಯದ ಅರೆಕಾಲಿಕ ಪ್ರಾಧ್ಯಾಪಕಿಯಾಗಿ ನೇಮಕಗೊಳ್ಳುವ ಮೂಲಕ ಮಾದರಿಯಾಗ್ಯಾರ ನೋಡ್ರಪ್ಪ. ಬಳ್ಳಾರಿ ಜಿಲ್ಲೆದಾಗಿರುವಂತಹ ಕುರುಗೋಡು ಪಟ್ಟಣದ ರೇಣುಕಾ ಪೂಜಾರಿ ಅನ್ನುವಂಥವ್ರು ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಐತಲ್ಲ, ಅಲ್ಲಿ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರದ ಕನ್ನಡ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸ್ಲಿಕ್ಕತ್ತಾರ. ಖುಷಿ ಸುದ್ದಿ ನೋಡ್ರಿ. ಮಂಗಳಮುಖಿಯೊಬ್ರು ಈ ತರ ಒಂದು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಆಗಿರುವುದು ರಾಜ್ಯದಾಗ ಇದೇ ಮೊದಲು. ಶಿಕ್ಷಕರಾಗಿ ಕೆಲವೊಂದು ಸಾಲಿಗೊಳದ್ರಾಗ ಒಂದು 3 ಮಂದಿ ಮಂಗಳಮುಖಿಯರು ರಾಜ್ಯದ ಬೇರೆ ಬೇರೆ ಕಡೆ ಕೆಲಸ ಮಾಡ್ಲಿಕ್ಕತ್ತಾರ. ಆದ್ರ ಒಂದು ಉನ್ನತ ಶಿಕ್ಷಣವನ್ನ ಪಡ್ಕೊಂಡು ಪ್ರಾಧ್ಯಾಪಕಿಯಾಗಿ ಹಿಂಗ್ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದು ಇದೇ ಪ್ರಥಮ ಅಂತ ನೋಡ್ರಿ. ಇಂಥವ್ರ ಹೆಚ್ಚಾಗ್ಬೇಕ್ರಪ್ಪ. ಈಗೀಗ ಸಮಾಜ ಎಕಡೆ ಹೊಂಟೈತೆ ಅನ್ನೋದೇ ಅರ್ಥ ಆಗಲಾಗ್ಯದ. ಮುಂಬೈನ್ಯಾಗ ಟ್ರೈನ್ ಒಂದ್ರಾಗ ಲೇಡೀಸ್ ಕಂಪಾರ್ಟ್ಮೆಂಟ್ ಇರ್ತೈತ್ಲಾ, ಅಲ್ಲಿ ಒಬ್ಬ ಗಂಡ್ಸು ಎಂಟ್ರಿ ಕೊಟ್ಟಿದ್ದ. ಹೋಗ್ಲಿ ಬಿಡ, ಅಪ್ಪಿ ತಪ್ಪಿ ಏನೋ ಬಂದಿರ್ಬೇಕು ಅಂತ ಅನ್ಕೊಂಡ್ರ ಅದು ವಿಷಯ ಅಲ್ಲ. ಅವ ಬಂದಿದ್ ಹೆಂಗಂದ್ರ ಬಟ್ಟಿ ಇಲ್ಲಾರ್ದ ಬಕ್ಲೆ ಆಗಿ ಬಂದಿದ್ನಂತ. ಇಂಥ ವೈರಸ್ಗಳಿಗೆ ಏನ್ ಮಾಡೋದು ಅನ್ನೋದೇ ಅರ್ಥ ಆಗುದಿಲ್ಲ ನೋಡ್ರಿ. ಇನ್ನೇನ್ ಆಮೇಲೆ ಪೊಲೀಸರು ಬಂದ್ರು ಎತ್ತಕೊಂಡು ಹೋದ್ರು. ಆದ್ರ ಪಾಪ ಲೇಡೀಸಿಗೆ ಮುಂಜಾನೆ ಎಂಥ ದುರಂತ ಈ ಕಣ್ಣಿಂದ ನೋಡ್ಬೇಕಲ್ಲ ಅಂತ ಅನ್ಕೊಂಡಿರ್ಬೇಕು ಅವ್ರು. ನಮ್ಮ ರಾಜ್ಯದಾಗ ಎಷ್ಟೋ ಮಂದಿ ದಿನ ಹುಟ್ಟುತ್ತಾರ, ಎಷ್ಟೋ ಮಂದಿ ಸಾಯ್ತಾರ. ಆದ್ರ ಸತ್ತ ಮೇಲೂ ಎಲ್ಲಾ ಮಂದಿ ಹೃದಯದಾಗ ನೆನಪಿನಾಗಿರುವಂಥವ್ರು ಕೆಲವರು. ಅಂಥ ಲಿಸ್ಟ್ನ್ಯಾಗ ಒಬ್ರಂದ್ರ ಪುನೀತ್ ರಾಜ್ಕುಮಾರ್ ಅವರು. ಈಗ ಪುನೀತ್ ರಾಜ್ಕುಮಾರ್ ಅವರು ಕಂಡಿದ್ದಂತಹ ಕನಸೊಂದು ನನಸಾಗ್ಲಿಕ್ಕತ್ತದ. ಅದಕ್ಕೆ ಶ್ರಮ ಹಾಕ್ಲಿಕ್ಕತ್ತಿದ್ದು ಅವರ ಹೆಂಡತಿ ಅಶ್ವಿನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್. 20 ವರ್ಷದ ನಂತರ ಅಪ್ಪು ಹಾಗೂ ನನ್ನ ಕನಸು ಈಗ ನನಸಾಗ್ತಿದೆ. ಜೂನಿಯರ್ ಟೋಸ್ ಪ್ರೀ ಸ್ಕೂಲ್ ಮುಖಾಂತರ ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಜುಕೇಶನಲ್ ಸೆಕ್ಟರ್ ಅಲ್ಲಿ ನನ್ನ ಮೊದಲನೆಯ ಹೆಜ್ಜೆ ಇಡ್ತಾ ಇದ್ದೀನಿ. I truly believe that the most formative years of education for any child is between 2 and 6. Our centers are not just places of learning, but spaces for transformation. The curriculum is set by a team of experts who are national and international award winners, and they are creating something very special for us. This is a personal journey for me, one that will be rewarding and fulfilling on an inner level. Namma kanasige nimma ಆಶೀರ್ವಾದ ಸದಾ ಇರಲಿ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಶ್ವಿನಿ ಅವರು ಎಜುಕೇಶನ್ ಸೆಕ್ಟರ್ ಕಡೆ ಪ್ರವೇಶ ಮಾಡ್ಯಾರ. ಅವರಿಗೆ ಎಲ್ಲಾ ರೀತಿಯಿಂದಲೂ ಚಲೋ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ನಿನ್ನೆ ದಿನ ಒಬ್ಬ ಭಯಂಕರ ವೈರಲ್ ಆಗಿದೆ ನೋಡ್ರಿ. ಉತ್ತರ ಪ್ರದೇಶದ ಬಿಸ್ಮಿಲ್ಲಾ ಅನ್ನೋ ಮನುಷ್ಯ ಯೋಗಿ ಆದಿತ್ಯನಾಥ್ ಅವರನ್ನ ಪ್ರಾಣಿ ಹಂಗೆ ಬಲಿ ಹಾಕ್ತೀನಿ ಅಂತ ಓಪನ್ ಆಗಿ ಆವಾಜ್ ಹಾಕಿದ್ದ. बिस्मिल्लाह बोलूंगा और कुर्बानी दे दूंगा। किसकी? योगी की। खुलेआम भैंस का गोश्त काटे हम लोग, खुलेआम भैंस का गोश्त काटे हम लोग, खुलेआम अजान चल रहा। माइक का लोड स्पीकर तो नहीं उतार रहा दिल्ली में। मिल जाओ योगी के सुअर के जने के पास। हाँ? वो जो बदखूम है ना योगी। कौन? योगी योगी योगी। हाँ। वो रोज मस्जिद का माइक उतारता है। योगी उतारता है? हाँ। वो कह रहे लाउड स्पीकर। पता नहीं उसकी अम्मी को शादी किया मुसलमान ने। हाँ। वो बोलता है मुसलमान भगाओ यहाँ से। वो तो ये कह रहे हैं हम तो सबका साथ सबका बाले की ने बिस्मिल्लाह बोल के पेल दूंगा, बिस्मिल्लाह बोल के पेल दूंगा। क्या? योगी को बिस्मिल्लाह बोल के मतलब वही की बिस्मिल्लाह बोलूंगा और कुर्बानी दे दूंगा। किसकी? योगी की। अरे जाके जरा बंगाल में सीएम बन जाओ, कितना माँ का दूध पियाओ। तो कह रहे बुलडोजर बाबा चाहिए। उसे जपने में फेंक दूंगा बुलडोजर को। क्या? जपने में फेंक दूंगा बुलडोजर को। सारा मस्जिद तोड़वा दिया ना वो। कौन सी मस्जिद तोड़वाया? वो राम मंदिर बनाएगा सारे भारत में। हमारी दीदी प्रधानमंत्री बनी 20 दफा 2029 में। दीदी में भरोसा है? अरे दीदी शेर नहीं है यार। ಹಿಂಗ್ ಹುಚ್ಚುಚ್ಚಾರಾಗೆ ಅವ ಏನ್ ಮಾತಾಡಿ 15 ತಾಸು ಆಗಿದ್ ಕಾಣತದ. ಅಷ್ಟ್ರಾಗ ಉತ್ತರ ಪ್ರದೇಶದ ಪೊಲೀಸರು ಅವನಿಗೆ ಹುಡುಕಾಡ್ಲಿಕ್ಕೆ ಚಾಲೂ ಮಾಡಿದ್ರು. ತನಗ್ ಹುಡುಕ್ಲಿಕ್ಕತ್ತಾರಂತ ಅವನಿಗೂ ಗೊತ್ತಾಯ್ತಾ. ಆದ್ರೆ ಏನ್ ಧಿಮಾಕ್ ಅಂತೀರಿ ನೀವು, ಏನ್ ಮಾಡ್ಕೋತಾರ ನೋಡೇ ಬಿಡೋಣ ಅಂತ ಹುಂಬ ಧೈರ್ಯದಾಗಿದ್ದ ನೋಡ್ರಿ. ಏನ್ ಮಾಡಿದ್ರ ಪೊಲೀಸರು ಬಂದ್ರ ಎತ್ತ ಹಾಕೊಂಡ್ ರುಬ್ಬಿದ್ರು ನೋಡ್ರಿ. ಈಗ ನಡಿಲಿಕ್ಕೆ ತ್ರಾಸ್ ಪಡ್ಲಿಕ್ಕತ್ತಾನಂತ. ಈಗ
ಈಗ ಜೈಲ್ನ್ಯಾಗ ಕುಂತಿರ್ಬೇಕು. ಎಂಥ ಅವಸ್ಥೆ ಬಂತು. ಛೇ ಕುರ್ಬಾನಿ ಕೊಡ್ಲಿಕ್ಕೆ ಹೋಗಿ ಕುರಿಯಾಗಿ ನಿಂತ ನೋಡ್ರಿ. ಅವನ್ ಸಲುವಾಗಿ 1 ನಿಮಿಷದ ಮೌನಾಚರಣೆ ಮಾಡ್ಬಿಡ್ರಿ. ಈ ಪೂರ್ತಿ ಸುಳ್ಳಿಗಿಂತಲೂ ಅರ್ಧ ಸತ್ಯ ಅನ್ನೋದು ಬಹಳ ಡೇಂಜರ್ ನೋಡ್ರಿ. ಕಾಂಗ್ರೆಸ್ ಇದನ್ನೇ ಮಾಡ್ಲಿಕ್ಕತ್ತದ. ಅಮಿತ್ ಶಾ ಅವರದು ಅಂಬೇಡ್ಕರ್ ಬಗ್ಗೆ ಹೇಳಿಕೆ ಕೊಟ್ಟಿದ್ರು, ಅದರ ವಿರುದ್ಧ ಈಗ ಅಪಪ್ರಚಾರ ಮಾಡ್ಲಿಕ್ಕತ್ತಾರ. ಅರ್ಧಂಬರ್ಧ ವಿಡಿಯೋ ಇಟ್ಕೊಂಡು ಅಮಿತ್ ಶಾ ಮೇಲೆ ತಿರುಗಿ ಬಿದ್ದೈತಿ. ಆದ್ರ ಫ್ಯಾಕ್ಟ್ ಏನೈತಿ ಇಲ್ಲದ ನೋಡ್ರಿ. अभी एक फैशन हो गया है, अभी एक फैशन हो गया है, अम्बेडकर 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 अम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। चाचट में अम्बेडकर जी के प्रति आपका भाव क्या है ये मैं बता दूं। मान्यवर, अम्बेडकर जी को देश की पहली कैबिनेट से इस्तीफा क्यों दे दिया? अम्बेडकर जी ने कई बार कहा कि अनुसूचित जातियों और जनजातियों से हुए व्यवहार से मैं असंतुष्ट हूं, सरकार की विदेश नीति से मैं असहमत हूं और आर्टिकल 370 से मैं असहमत हूं, इसलिए वो छोड़ना चाहते थे। उनको आश्वासन दिया गया, आश्वासन पूरा नहीं हुआ, उन्होंने इग्नोरेंस के चलते इस्तीफा दे दिया। और एक श्री BC रॉय ने पत्र लिखा कि अंबेडकर और राजा जी जैसे 2 महानुभाव मंत्रिमंडल छोड़ेंगे तो क्या होगा। तो नेहरू जी ने उनको जवाब में लिखा है, राजा जी के जाने से तो थोड़ा बहुत नुकसान होगा, अम्बेडकर के जाने से मंत्रिमंडल कमजोर नहीं होता है। मान्यवर, ये विचार जो खड़गे जी कह रहे हैं ना, क्या आपत्ति है? जिसका विरोध करते हो उसका वोट के लिए नाम देना कितना उचित है? क्योंकि अब अम्बेडकर जी को मानने वाले पर्याप्त संख्या में आ गए हैं, इसलिए आप अम्बेडकर अम्बेडकर कर रहे हो। ಇವತ್ತಿಗೆ ಸುದ್ದಿ ಸಾಕಲ್ಲ. ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.